Hi, vlogging after really back, and also I'm kind of little not put together facing the camera. I'm recording ಈ ವಿಡಿಯೋ ನನ್ನ ಪ್ರೆಗ್ನೆನ್ಸಿ ಅನೌನ್ಸ್ ಮಾಡಿದ್ಮೇಲೆ ಫಾರ್ ದ ಫಸ್ಟ್ ವಿಡಿಯೋ ಮಾಡ್ತಿರೋದು. ಐ ಡೋಂಟ್ ನೋ ಲೈಕ್ ಹೌ ಇಟ್ ಈಸ್ ಕನ್ವೇಡ್ or what like. But you can see have bit of allergy happening. Um, Doctor says it's common during the pregnancy period. In ಜನರಲಿ ನನಗೆ ಅಟಿಕೆ ಏರಿಯಾ ಇರೋದ್ರಿಂದ ಐ ಆಮ್ ಮೋರ್ ಪ್ರೋನ್ ಟು ಇಟ್. ರೆಡ್ನೆಸ್ ಆಲ್ ಓವರ್. ಐ ಆಮ್ ರೆಡಿ. ಇಟ್ಸ್ ಮಾರ್ನಿಂಗ್ 7 o'clock. ಏನಂದರೆ ಬ್ರೈಡಲ್ ಆರ್ಡರ್ ಇದೆ. ಸೊ ನಾನು ಇತ್ತೀಚೆಗೆ ಕ್ಲೈಂಟ್ ಮಾಡ್ತಿರೋದಾಗಲಿ ಕ್ಲಾಸ್ ವೀಡಿಯೋಸ್ ಪೋಸ್ಟ್ ಮಾಡ್ತಾಯಿಲ್ಲ. ಐ ಡೋಂಟ್ ನೋ ವೈ, ವಾಟ್ಸ್ ರಾಂಗ್ ವಿತ್ ಮೀ. ಐ ಪರ್ಪಸ್ಲಿ ಆಸ್ಕಿಂಗ್ ಮೈ ಸ್ಟಾಫ್ ನಾಟ್ ಟು ಟೇಕ್ ಎನಿ ವೀಡಿಯೋಸ್. I don't know, it's a weird phase or weird season ಅಂತ ಹೇಳ್ಬೋದು. ಬಟ್ however have to get comfortable and like doing all these things from now on. ಸೊ ಅದಕ್ಕೆ ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ ವ್ಲಾಗ್. ಹಾಗೆ ನಾವು ಗಣಪತಿ ಕೂರಿಸಿಲ್ಲ. ನೀವು ಎಲ್ರಿಗೂ ಗೊತ್ತಿದ್ರೆ ನಾವು ನಮ್ಮ ಡಾನ್ಸ್ ಸ್ಟುಡಿಯೋನಲ್ಲಿ ಗಣಪತಿ ಕೂರಿಸ್ತೀವಿ. ಹಬ್ಬ ಆಗಿದ್ದು ಸ್ವಲ್ಪ ದಿನಕ್ಕೆ ಕೂರಿಸ್ತೀವಿ. ಸೊ ದಟ್ ಎವ್ರಿಬಡಿ ಕ್ಯಾನ್ ಬಿ ಪಾರ್ಟ್ ಆಫ್ ಇಟ್. ಎಲ್ಲರೂ ಬರ್ಬೋದು, ಅಟೆಂಡ್ ಮಾಡ್ಬೋದು ಅಂತ. ಜೊತೆಗೆ ಈ ಸತಿ 3 ದಿನ ಕೂರಿಸ್ತಾ ಇದ್ದೀವಿ. ಸೊ 4th, 5th, 6th ಸೆಪ್ಟೆಂಬರ್ 4th, 5th, 6th ಸೆಪ್ಟೆಂಬರ್ 7th ಇಂದ ಪಿತೃಪಕ್ಷ ಶುರು ಆಗೋದ್ರಿಂದ 4, 5, 6 ಗಣಪತಿ ಕೂರಿಸ್ತಾ ಇದ್ದೀವಿ. ಸೊ ನಾನು ಇವತ್ತು ಆ ವಿಡಿಯೋ ಎಲ್ಲ ನಿಮಗೆ ತೋರಿಸ್ತೀನಿ. ಆ್ಯಂಡ್ ದೆರ್ ಇಸ್ ಲಾಟ್ ಆಫ್ ಕಾಂಟೆಂಟ್ ಟು ಶೂಟ್, ಬಟ್ ಐ ಡೋಂಟ್ ನೋ, ಸಮಥಿಂಗ್ ಇಸ್ ನಾಟ್ ಕಮಿಂಗ್ ಟುಗೆದರ್ ಫಾರ್ ಮೀ ಟು ಡೂ ಇಟ್. ಇವತ್ತು ಸ್ಕೆಡ್ಯೂಲ್ ಬಂದು ಬ್ರೈಡ್ಗೆ ಹೋಗಿ ಮುಹೂರ್ತ ಮುಗಿಸಿ ಸ್ಟುಡಿಯೋಗೆ ಹೋಗಿ ಸ್ಟುಡಿಯೋನಲ್ಲಿ ಕ್ಲಾಸಸ್ ನಡೀತಾ ಇದೆ. ಗ್ರೂಮ್ ಮೇಕಪ್ ಅಥವಾ ಮೆನ್ಸ್ ಮೇಕಪ್ ಡೆಮಾನ್ಸ್ಟ್ರೇಷನ್ ತೋರಿಸಿ ಸ್ಟೂಡೆಂಟ್ ಪ್ರಾಕ್ಟೀಸ್ ಇದೆ, ಅದು ಮುಗಿಸಿ ಬಂದು ಮತ್ತೆ ಸ್ನಾನ ಮಾಡಿ ಗಣಪತಿಗೆ ಇವತ್ತು ತರಕ್ಕೆ ಹೋಗ್ತಾ ಇರೋದ್ರಿಂದ ಸ್ಟುಡಿಯೋನಲ್ಲಿ ಪ್ರಸಾದ ಕೊಡಬೇಕು ಅಂದ್ಕೊಂಡು ಪ್ರಸಾದ ಮಾಡಬೇಕು. ಸೊ ಐ ವಿಲ್ ಟೇಕ್ ಯು ಥ್ರೂ ಆಲ್ ದೀಸ್ ಥಿಂಗ್ಸ್. ಬನ್ನಿ ಹೋಗೋಣ. ಸೊ ಬ್ರೈಡಲ್ ಮೇಕಪ್ ಇದೆ ಅಂತ ಹೇಳ್ತಾ ಇಲ್ಲ. ಇಲ್ಲೇ ರಾಮಯ್ಯ ಚೌಟ್ರಿಯಲ್ಲಿರೋದು. ನಮ್ಮ ಮನೆಯಿಂದ ಜಸ್ಟ್ 2.5 kilometers. ಸೊ ಅರುಣ್ ಡ್ರಾಪ್ ಮಾಡ್ತಿದ್ದಾರೆ ನನಗೆ ಇವತ್ತು. ಸೊ ಅದನ್ನು ಮುಗಿಸಿ 10:30 ಅಷ್ಟರಲ್ಲೆಲ್ಲ ವಾಪಸ್ ಬರಬೇಕು. ಲೇಟ್ ಮುಹೂರ್ತ ಇರೋದ್ರಿಂದ ಆರಾಮಾಗಿ ಹೋಗ್ತಾ ಇದ್ದೀನಿ. ಇಟ್ಸ್ ಬೀನ್ 7:25 ನಾವು. ಅದಾದಮೇಲೆ ವಾಪಸ್ ಕ್ಲಾಸಿಗೆ ಬರಬೇಕು. ಹೌ ಇಸ್ ಮೈ ಹೇರ್ ನೀವು ಹೇಳಿ. ಕಲರಿಂಗ್ ಎಲ್ಲ ಇಲ್ಲಿ ಹೋಗಿದೆ. ಇಲ್ಲಿ ಕಲರಿಂಗ್ ಇದೆ, ಕಲರಿಂಗ್ ಮಾಡಿಸ್ಬೇಕು. ಬಟ್ ಐ ಆಮ್ ನಾಟ್ ಶೋರ್ ವೆದರ್ ಟು ಗೆಟ್ ಇಟ್ ಆರ್ ನಾಟ್ ಟು ಗೆಟ್ ಇಟ್ ಅಟ್ ದಿಸ್ ಪಾಯಿಂಟ್. ಐ ಲೈಕ್ ಒನ್ ಮೈ ಹೇರ್ ಬಂದು ಕಲರ್ಡ್ ಆದಾಗ ಪಿಚ್ ಬ್ಲ್ಯಾಕ್ ಇರೋದು ನನ್ನ ಹೇರು. ಸೊ ದ ಗ್ರೋಯಿಂಗ್ ಪಾರ್ಟ್ ಯಾವಾಗೂ ಸ್ವಲ್ಪ ಡಿಸ್ಟರ್ಬಿಂಗ್ ಅನಿಸುತ್ತೆ. ಬಿಕಾಸ್ ಇಲ್ಲಿ ಆ ರೂಟ್ಸ್ ಹತ್ರ ಹೀಗೆ ಫಾಲ್ ಆಗುತ್ತಲ್ಲ, ಅಕ್ವರ್ಡ್ ಏರಿಯಾ ಇಲ್ಲೆಲ್ಲೋ ಬಂದು ನಿಂತಾಗ. ಬಟ್ ನಾನು ಸ್ವಲ್ಪ ಗ್ರೋ ಆಗಿದೆ. ಸೊ ಈ ಟೈಮಲ್ಲಿ ನಾನು ಕಲರಿಂಗ್ ಮಾಡಿಸ್ಬೋದಾ ಇಲ್ವಾ ನೆಕ್ಸ್ಟ್ ಡಾಕ್ಟರ್ ವಿಸಿಟಲ್ಲಿ ಕೇಳಿ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಎಲ್ರಿಗಿಂತ ಮುಂಚೆ ನಾನು ನನ್ನ ಟೀಮ್ ಬ್ರೈಡ್ನ ರೆಡಿ ಮಾಡೋಕ್ಕೆ ಚೌಟ್ರಿಗೆ ರೀಚ್ ಆದ್ವಿ. ಸೊ ಮೇಕಿಂಗ್ ವೀಡಿಯೋಸ್ ಕ್ಲಿಪ್ಸ್ ತೊಗೊಳಕ್ಕಾಗಿಲ್ಲ. ಬ್ರೈಡ್ನ ರೆಡಿ ಇಟ್ಟು ಇಮಿಡಿಯೇಟಾಗಿ ಮನೆಗೆ ಹೊರಟ್ವಿ. ಅರುಣ್ ಬಂದು ಪಿಕ್ ಮಾಡಿದ್ರಿಂದ ಸ್ವಲ್ಪ ಈಸಿ ಆಯಿತು ವೆನ್ಯೂ ಹತ್ರದಿಂದ. ಸೊ ಹಾಗಾಗಿ ಸ್ಟುಡಿಯೋ ಕೂಡ ಹೋಗಬೇಕು. ಬನ್ನಿ ಬೇಗ ಬೇಗ ಮುಗಿಸೋಣ ಕೆಲಸ. ಪ್ರಸಾದ ನಾವು ಮನೆಯಲ್ಲೇ ಮಾಡೋದ್ರಿಂದ ಕಡಲೆಕಾಳನ್ನ ನೆನೆಸಿಟ್ಟು ಆಮೇಲೆ ನಾನು ಸ್ಟುಡಿಯೋಗೆ ಹೋಗಬೇಕು ಅಂದ್ಕೊಂಡೆ. ಸೊ ಅರುಣ್ ಹೆಲ್ಪ್ ಮಾಡ್ತಿದ್ದಾರೆ ಕಡಲೆಕಾಳು ತೊಳೆಯೋಕ್ಕೆ. ಇದಾದಮೇಲೆ ನಾನು ಸ್ಟುಡಿಯೋಗೆ ಹೋಗಿ ಕ್ಲಾಸ್ ಮುಗಿಸ್ತೀನಿ. ಅರುಣ್ ಮತ್ತು ನಮ್ಮ ಅದರ್ ಸ್ಟುಡಿಯೋ ಸ್ಟಾಫ್ಸ್ ಎಲ್ಲ ಗಣಪತಿ ತರಕ್ಕೆ ಹೋಗ್ತಾರೆ. ನೀವು ಕೂಡ ಜಾಯ್ನ್ ಆಗಿ ಅವ್ರನ್ನ. ಹಾಗೆ ಗೆಸ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಯಾವ ಗಣಪತಿನ ಅವ್ರು ಇವತ್ತು ತೊಗೊಂಬಂದರು ಅಂತ ಹೇಳಿ.
ತುಂಬ ಚೆನ್ನಾಗಿ ಮಾಡಿದ್ದಾರೆ. ಲಾಸ್ಟ್ ಫ್ಯೂ ಸ್ಟೂಡೆಂಟ್ಸ್ ಇದ್ರು ಹೊರಡೋಕ್ಕೆ. ಇವ್ರು ಬಿಂದು ಅಂತ, ಇವ್ರಿಗೆ ರೀಸನ್ನೇ ಬೇಡ ನಗೋಕ್ಕೆ, ನಾನ್ ಸ್ಟಾಪ್ ನಗ್ತಾನೆ ಇರ್ತಾರೆ. ಇನ್ಫ್ಯಾಕ್ಟ್ ಏನಕ್ಕೆ ನಗ್ತಿದ್ದಾರೆ ಅಂತ ಅವ್ರಿಗೆ ಗೊತ್ತಾಗಲ್ಲ ಅನಿಸುತ್ತೆ, ಅಷ್ಟು ನಗ್ತಿರ್ತಾರೆ. ಹಾಯ್, ಸ್ಟುಡಿಯೋಯಿಂದ ಮನೆಗೆ ಬಂದಿದ್ದೀವಿ. ಐ ಆಮ್ ಫೀಲಿಂಗ್ ರಿಯಲಿ ಪೇನ್ಫುಲ್ ಅಟ್ ಮೈ ಬ್ಯಾಕ್, ಲೆಗ್ಸ್ ಆ್ಯಂಡ್ ಆಲ್, ಬಿಕಾಸ್ like since I last 2 days I'm standing a lot, and like now the pregnancy thing is also adding up to it. However, ಸ್ಟೂಡೆಂಟ್ಸ್ ಎಲ್ಲ ಹೋಗಿದ್ದಾರೆ, ಮನೆಗೆ ಬಂದಿದ್ದೀನಿ. ಪುಳಿಯೋಗರೆ ಮತ್ತು ಏನು ಹೇಳ್ತಾರೆ, ಗುಗ್ರಿ, ನಂಗೆ ಕರೆಕ್ಟಾಗಿ ಹೇಳೋಕ್ಕೆ ಗೊತ್ತಾಗ್ತಾ ಇಲ್ಲ ಪ್ರೊನೌನ್ಸಿಯೇಷನ್, ಮೋಸ್ಟ್ಲಿ ರಾಂಗ್ ಮಾಡ್ತಿದ್ದೀನಿ ಅನ್ಸುತ್ತೆ. ಕಡಲೆಕಾಳು ಉಸ್ಲಿ ಮಾಡ್ತೀವಿ ಎಲ್ಲ ಗಣಪತಿಗೆ, ಅದನ್ನು ಮನೆಯಲ್ಲೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ನಾನು ಪ್ರಸಾದಕ್ಕೆ. ಸೊ ಹಾಗಾಗಿ ಅದ್ರ ಪ್ರಿಪ್ರೇಷನ್ಗೆ ಬೆಳಗ್ಗೆನೇ ಏನೇನು ಬೇಕೋ ಅದನ್ನೆಲ್ಲ ಬೆಳಗ್ಗೆ ಅರುಣ್ ತಂದಿಟ್ಟು ತೋರಿಸ್ದೆ ಅಲ್ಲ. ಕಡಲೆಕಾಳೆಲ್ಲ ನೆನೆಸಿಟ್ಟು ಹೋಗಿದ್ದೆ ನಾನು, ಕಾಳೆಲ್ಲ ನೆನೆಸಿಟ್ಟು ಹೋಗಿದ್ವಿ ಎಲ್ಲ ಬಂದು. ಈಗ ಸ್ಟುಡಿಯೋಯಿಂದ ಬಂದಿದ್ದೀನಿ, ಸ್ವಲ್ಪ ಕಾಳು ಚೆನ್ನಾಗಿ ನೆಂದಿದೆ, ಕಾಳು ನೆಂದಿದೆ. ಇನ್ನಿಲ್ಲೇ ಥರ ಕಾಣಿಸ್ತಿಲ್ಲ. ಓಕೆ, ಸ್ಟಾಪ್ ಆಯಿತು. ಕಡಲೆಕಾಳೆಲ್ಲ ನೆಂದಿದೆ, ಬೆಳಗ್ಗೆ ನೆನೆಸಿಟ್ಟಿದ್ದು. ಸ್ವಲ್ಪ ರೈಸಿಗೆ ಇಟ್ಟಿದ್ದೀನಿ. ಅರುಣ್ ಮತ್ತು ನನ್ನ ಫ್ರೆಂಡ್ಸ್ ಮತ್ತು ಸ್ಟಾಫ್ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅವರೆಲ್ಲ ಬರೋಕ್ಕಿಂತ ಮುಂಚೆ ಕಾಳೇನಾದರೂ ಬೇಯಿಸ್ಕೊಳಕ್ಕಾಗುತ್ತಾ ಕುಕ್ಕರಲ್ಲಿ ಟ್ರೈ ಮಾಡ್ತಾ ಇದ್ದೀನಿ. ಬಿಕಾಸ್ ಪಾತ್ರೆಯಲ್ಲಿ ಇಟ್ಟರೆ ತುಂಬ ಟೈಮ್ ತೊಗೊಳುತ್ತೆ. ಹಾಗೆ ಆನಿಯನ್ಸ್ ಎಲ್ಲ ಪೀಲ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ ಅವ್ರು ಬರೋಷ್ಟೊತ್ತಿಗೆ. ಸ್ಟುಡಿಯೋನಲ್ಲಿ ಡೆಕೋರ್ ಆಗ್ತಿರೋದ್ರಿಂದ ಅರುಣ್ ಬರೋಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಈಗಷ್ಟೇ ಕಾಲ್ ಮಾಡಿ ಹೇಳ್ದೆ. ಐ ಥಿಂಕ್ ಮೈ other people will be there in few minutes. I look little exhausted because I am exhausted, but I would love to do this. And my second passion is always like, you know, something to do with the cooking. Okay, I have to go now. ಇದೆಲ್ಲ ಪಾತ್ರೆ ನಮ್ಮಮ್ಮ ಕೊಡಿಸಿದ್ದು ಏನಕ್ಕಾದರೂ ಬೇಕಾಗುತ್ತೆ ಅಂತ. ಬಟ್ ನಾನು ಯಾವಾಗಲೂ ಯಾಕೆ ನನಗೆ ಇಷ್ಟು ದೊಡ್ಡದು ಪಾತ್ರೆಗಳಂತ ಹೇಳ್ತಿದ್ದೆ. ಬಟ್ ಈಗ ನಾನು ಹಬ್ಬಗಳು ಅದು ಇದು ಅಡುಗೆ ಕಂಟಿನ್ಯೂಸ್ ಆಗಿ ಏನಾದರೂ ಮಾಡ್ತಾ ಇದ್ದೇನೆ, ಎವ್ರಿ 3 months ಒನ್ಸ್ ಗೆಟ್ ಟುಗೆದರ್ ಈ ಥರ. ಆ ಟೈಮಲ್ಲೆಲ್ಲ ಈ ಪಾತ್ರೆಗಳು ಎಷ್ಟು ಯೂಸ್ಫುಲ್ ಅಂದರೆ, ಐ ಥಿಂಕ್ ಮದರ್ ನೋಸ್ ದ ಬೆಸ್ಟ್. ನಮಗೆ ಆ ಟೈಮಿಗೆ ಕನ್ವೀನಿಯೆಂಟ್ ಅಲ್ಲ ಅನಿಸುತ್ತೆ, ರಿಕ್ವೈರ್ಡ್ ಇಲ್ಲ ಅನಿಸುತ್ತೆ, ಬಟ್ ಸಮ್ ಡೇಸ್ ವಿ ನೀಡ್ ಇಟ್. ಐ ಆಮ್ ಗೆಟಿಂಗ್ ದ ಹೌಸ್ slightly changed because my mood is different at this point of time. So I'm just getting few things done to the home also. I'll show that thing also very soon. So ಇವಾಗ ಬೇಗ ಹೋಗಿ ಈರುಳ್ಳಿ ಬಿಡಿಸಿ ಕಡಲೆ ಉಸ್ಲಿಗೆ ರೆಡಿ ಮಾಡೋಣ ಎಲ್ಲರೂ ಬರೋಕ್ಕಿಂತ ಮುಂಚೆ, ಬಿಕಾಸ್ ತುಂಬ ಟೈಮ್ ಆಗ್ತಿದೆ. ರೈಸ್ ಮತ್ತು ಕಡಲೆ ಕುಕ್ ಆಗಿದೆ, ಚಾಪಿಂಗ್ ಕೆಲಸ ಆಗಿದೆ, ಒಗ್ಗರಣೆ ಹಾಕಿ ಹೋಗಬೇಕು. ನಾನು ಇದನ್ನು ಮುಗಿಸೋಷ್ಟೊತ್ತಿಗೆ ನೀವು ಸ್ಟುಡಿಯೋನಲ್ಲಿ ಪ್ರಿಪ್ರೇಷನ್ ಹೇಗಾಗ್ತಿದೆ ನೋಡ್ಕೊಂಬನ್ನಿ. ಪಳ್ಳಂತ ಸ್ಮೈಲ್ ಕೊಡು. ಮಂಜು ಶಿವ ಇವಾಗ ಒಂದು ಶಿವ ಆಗ್ಬಿಟ್ಟಿದ್ದಾನೆ. ನೆನೆ ಪಳ್ಳಂತ ಹೆಂಗ್ ನಗದು ಕಡಲೆ ಉಸ್ಲಿ ನಾನು ಮತ್ತೆ ನನ್ನ ಹೆಂಡತಿ, ನನ್ನ ಅಸಿಸ್ಟೆಂಟ್, ನನ್ನ ಫ್ರೆಂಡ್ ಮಂಜು ಎಲ್ಲ ಸೇರಿ ಮಾಡಿರೋದು. ಆ್ಯಂಡ್ ಹಿಯರ್ ಪುಳಿಯೋಗರೆ. ಟಿವಿ ಅಡ್ವರ್ಟೈಸಿಗೆ ಹೋಗ್ಬಿಡು. ಓಕೆ, ಪ್ರಣತಿ ವೈಟ್ ಆ್ಯಂಡ್ ವೈಟ್ ಹಾಕೊಂಡು ಅಡುಗೆ ಮಾಡಿದ್ದೀವಿ. ಪ್ರಣತಿನೇ ಮೇಜರ್ ಕಾಂಟ್ರಿಬ್ಯೂಷನ್. ಸ್ಟ್ರಾಂಗ್ ಈರುಳ್ಳಿ ಕಟ್ಟಿಂಗ್
धर्मकान्तायाः नौम्ये नक्षत्रस्य सञ्जानादिनामधेयस्य सः ನಾವು ಅಂದುಕೊಂಡಂತ ಕೆಲಸ ಕಾರ್ಯಗಳು ಅಭಿವೃದ್ಧಿ ಆಗಬೇಕು ಅಂತ ಈ ವರ್ಷ ಇದೆಲ್ಲ ಅಂದ್ಕೊಂಡಿದ್ದೀರಾ. ಪ್ರತಿಯೊಂದು ಶುಭ ಕಾರ್ಯಗಳಾಗಬೇಕಾಗಿದೆ. ಎಲ್ಲವೂ ಕೂಡ ಆ ಮಹಾಗಣಪತಿಯ ಅನುಗ್ರಹದಿಂದ ನಮ್ಮ ಸಂಕಷ್ಟಗಳೆಲ್ಲವೂ ಕೂಡ ಆ ಸಂಕಷ್ಟ ಹರ ಗಣಪತಿ ಅಂತ ನಾವು ಹೇಳ್ತೀವಿ. ಆ ರೀತಿ ಇರುವಂತಹ ಸಂಕಷ್ಟಗಳನ್ನೆಲ್ಲ ದೂರ ಮಾಡಲಿ ಒಂದು ಮಹಾಗಣಪತಿಯ ಆಶೀರ್ವಾದ, ಆಯುವು, ಆರೋಗ್ಯ, ಐಶ್ವರ್ಯವನ್ನು ನೀಡಲಿ ಅಂತ ಎಲ್ಲರೂ ಕೂಡ ಮನಸಾರ ಪ್ರಾರ್ಥನೆ ಮಾಡಿಕೊಳ್ತಾ ಒಬ್ಬೊಬ್ಬರಿಗೆ ಬಂದು ಆ ಮಹಾಗಣಪತಿಯ ಪಾದದಲ್ಲಿ ಹೂ ಔಷಧಿಯನ್ನು ಸಮರ್ಪಣೆ ಮಾಡಬೇಕು. Sorry.